ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ನಾನಿವತ್ತು ಏನು ವಿಡಿಯೋದೊಂದಿಗೆ ಬಂದಿದ್ದೀನಿ ಅಂದರೆ, ತುಂಬ ಜನ ನನಗೆ ಕಮೆಂಟ್ ಮಾಡೋದು ಏನು ಅಂತಂದರೆ, ಕಮೆಂಟ್ ಹಾಕ್ತಿರ್ತಾರೆ. ಏನು ಅಂತ ಅಂದರೆ, ತುಂಬ ಜನಕ್ಕೆ ನಮಗೆ ಬಟ್ಟೆ ಬರ್ತಾಯಿಲ್ಲ, ನಾವು ಟೈಲರಿಂಗ್ ಕಲಿತು ಇಷ್ಟು ವರ್ಷ ಆಯಿತು, ನಮಗೆ ಬಟ್ಟೆನೇ ಬರ್ತಾಯಿಲ್ಲ. ತುಂಬ ಮನೆಗಳಿದೆ, ನಾವಿರೋ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಮನೆಗಳಿದೆ, ಜನರು ಇದ್ದಾರೆ. ಹಳೆ ಬಟ್ಟೆನ ತರ್ತಾರೆ ಸ್ಟಿಚ್ ಮಾಡ್ಸೋಕ್ಕೆ, ಹೊಸ ಬಟ್ಟೆನ ನಮ್ಮ ಹತ್ರ ತರೋದಿಲ್ಲ. ಮದುವೆ ಬಟ್ಟೆಗಳು, ಫಂಕ್ಷನ್ ಬಟ್ಟೆಗಳನ್ನು ಬೇರೆಯವ್ರಿಗೆ ಕೊಡ್ತಾರೆ. ನಾವು ಹೇಗೆ ಟೈಲರಿಂಗಲ್ಲಿ ಮುಂದೆ ಬರೋದು ಅಂದರೆ, ನಾವು ಬೇಗನೆ ಟೈಲರಿಂಗಲ್ಲಿ ಗ್ರೋತ್ ಆಗೋದು ಹೇಗೆ ಅಂತೇಳ್ಬಿಟ್ಟು ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಅದರಲ್ಲಿ ರಿಪ್ಲೈ ಕೊಟ್ಟಿಲ್ಲ, ಕೆಲವರಿಗೆ ಕೊಟ್ಟಿದ್ದೀನಿ. ಆದರೆ ಇವತ್ತು ನಾನು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಸ್ವಲ್ಪ ನಿಮಗೆ ಒಂದು ಮೋಟಿವೇಶನ್ ಆಗೋ ರೀತಿ, ಯಾವ ರೀತಿ ನಮಗೆ ಬಟ್ಟೆ ಜಾಸ್ತಿ ಬರಬೇಕು, ವರ್ಷದ ಪೂರ್ತಿ ವರ್ಷವೂ ನಮಗೆ ಬಟ್ಟೆ ಯಾವ ರೀತಿ ಇರಬೇಕು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಹೇಳೋವಂಥ ಟಿಪ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡ್ತಾ ಬಂದರೆ ನಿಜವಾಗ್ಲೂ ನಿಮಗೆ ವರ್ಷ ಪೂರ್ತಿ ಮನೆಯಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ಅರ್ನಿಂಗ್ಸನ್ನು ಮಾಡ್ಬೋದು, ದುಡಿಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮಿಸ್ ಮಾಡದೆ, ವಿಡಿಯೋ ಸ್ಕಿಪ್ ಮಾಡ್ದೇ ವಿಡಿಯೋಕ್ಕೊಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಶುರು ಮಾಡೋಣ ಬನ್ನಿ. ಇವಾಗ ನೀವು ಟೈಲರಿಂಗ್ ಕಲ್ತಿದ್ದೀರಾ, ನನಗೂ ಯಾರಾದರೂ ಕಸ್ಟಮರ್ ಬಟ್ಟೆ ಕೊಟ್ಟರೆ ನಾನು ಸ್ಟಿಚ್ ಮಾಡ್ತೀನಿ ಅಂತ ಅನ್ನೋ ಲೆವೆಲ್ಲಿಗೆ ಬಂದಿದ್ದೀರಾ. ಸ್ಟಿಚಿಂಗ್ ಮಾಡ್ತಾ ಆಗಲೇ ನೀವು 1 ವರ್ಷ 2 ವರ್ಷ ಆಗಿರುತ್ತೆ. ಈಗ ನಾನು ಅರ್ನಿಂಗ್ಸ್ ತುಂಬ ಮಾಡಬೇಕು, ನನಗೂ ತುಂಬ ಬಟ್ಟೆ ಬರಬೇಕು, ವರ್ಷದ ಸೀಸನಲ್ಲಿ ಮಾತ್ರ ನಾನು ತುಂಬ ಬಟ್ಟೆ ಹೊಲಿದು ಅನ್ಸೀಸನಲ್ಲಿ ಸುಮ್ಮನೆ ಇರ್ತೀನಿ, ಯಾರೂ ಕಸ್ಟಮರ್ ಬರ್ತಾಯಿಲ್ಲ, ಏನು ಮಾಡೋದು ಅಂತ ಕೇಳಿದ್ರೆ ನೀವು ನಾನಿವತ್ತು ಈ ಟಿಪ್ಸ್ಗಳನ್ನು ಹೇಳ್ತೀನಿ, ಗಮನ ಇಟ್ಬಿಟ್ಟು ಕೇಳ್ತಾ ಹೋಗಿ. ಫಸ್ಟಿಗೆ ನೀವು ಟೈಲರಿಂಗಲ್ಲಿ ನಿಮಗೆ ಕಸ್ಟಮರ್ ಬಟ್ಟೆ ಕೊಡಬೇಕು, ಬಟ್ಟೆ ಹೊಲಿಬೇಕು ಅಂತ ಆಸೆ ಇದ್ದರೆ ನೀವು ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಯಾರು ಬಟ್ಟೆ ಕೊಡ್ತಾರೋ ಅವರಿಂದನೇ ನಿಮಗೆ ಹೆಚ್ಚೆಚ್ಚು ಕಸ್ಟಮರು ಸಿಗೋ ರೀತಿ ಆಗುತ್ತೆ. ಅದು ಈಗ ನೋಡಿ, ನಮ್ಮ ಯಾಸ್ಮಿನ್ ಸಹ ಅಷ್ಟೇ. ಫಸ್ಟಿಗೆ ನಮ್ಮ ಮನೆಗೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಬಂದಾಗ ಅವಳು ಯಾವ ಕಸ್ಟಮರು, ನಮ್ಮ ಊರಿನ ಕಸ್ಟಮರು ಯಾರು ಬಟ್ಟೆ ಅಂದರೆ ಕೊಡ್ತಿರಲಿಲ್ಲ. ತುಂಬ ಚೆನ್ನಾಗಿ ಅವಳು ಬಟ್ಟೆ ಹೊಲಿದ್ರು ಸಹಿತ ಅವಳು ಯಾರಿಗೂ ಪರಿಚಯ ಇರಲಿಲ್ಲ. ಏನು ಮಾಡಿದ್ಲು ಅಂದರೆ, ಅವಳು ಲೈನಿಂಗ್ ತರಕ್ಕೆ ಹೋಗೋ ಒಂದು ಅಂಗಡಿಯಲ್ಲೇ ಆ ಅಂಗಡಿ ಓನರ್ ಅವರಿಗೆ ಒಂದು ಬ್ಲೌಸನ್ನು ಹೊಲಿದು ಕೊಟ್ಲು. ಅಂದರೆ ಬಟ್ಟೆ ಅಂಗಡಿ ಅವಳಿಗೆ ಬಟ್ಟೆ ಕೊಡ್ತಾ ಇದ್ರಲ್ವ, ಲೈನಿಂಗ್ ಎಲ್ಲ ಕೊಡ್ತಾ ಇದ್ರಲ್ಲ, ಆ ಅಂಗಡಿ ಓನರ್ ಅವ್ರದ್ದೇ ಬಟ್ಟೆನ ಸ್ಟಿಚ್ ಮಾಡಿ ಕೊಟ್ಲು. ಅವರಿಗೆ ತುಂಬ ಇಷ್ಟ ಆದಮೇಲೆ ಅವರು ಆ ಅಂಗಡಿಗೆ ಬರೋವಂತಹ ಬಟ್ಟೆ ತೊಗೊಂಡು ಹೋಗೋದಕ್ಕೆ ಬರೋವಂಥವ್ರಿಗೆಲ್ರಿಗೂ ಅವಳು ಸ್ಟಿಚಿಂಗ್ ಬಗ್ಗೆ ಹೇಳಿದರು. ಆಗ ಪ್ರತಿಯೊಬ್ಬರು ಅಂದರೆ ಒಬ್ಬರಿಂದ ನೋಡಿ ಎಷ್ಟು ಜನ ಪರಿಚಯ ಆದರು ಅಂತ ಅಂದರೆ, ತುಂಬ ಜನ ಪರಿಚಯ ಆಗಿಬಿಟ್ಟು ಈಗ ಅವರು ತುಂಬ ಜನಕ್ಕೆ ಇವಳು ಹೀಗೆ ಎಷ್ಟು ಚೆನ್ನಾಗಿ ಮಾಡಿ ಬಟ್ಟೆ ಹೊಲಿತಾಳೆ ಕೊಡಿ ಅಂತ ಹೇಳಿಬಿಟ್ಟು ಈಗ ತುಂಬ ಬಟ್ಟೆಗಳು ಬರುತ್ತೆ ಅವಳಿಗೆ. ಅಂದರೆ ಎಷ್ಟು ಬಟ್ಟೆ ಬರುತ್ತೆ ಅಂದರೆ, ಅವಳಿಗೀಗ ಸ್ಟಿಚಿಂಗ್ ಮಾಡೋಕ್ಕೆ ಆಗಲ್ಲ ಅನ್ನೋ ಲೆವೆಲಿಗೆ ಬಟ್ಟೆ ಬರುತ್ತೆ. 1 ವರ್ಷನೂ ಬೇಡ, 6 ತಿಂಗಳಿಗೆ ಅವಳು ಗ್ರೋ ಆಗಿದ್ದಾಳೆ. ಹಾಗೆಯೇ ಅವಳು ಏನೇನು ಟಿಪ್ಸ್ ಫಾಲೋ ಮಾಡಿದ್ಲು ಅಂತಂದರೆ, ಅವರು ಇವತ್ತು ಬಟ್ಟೆ ಕೊಟ್ಟರೆ ನಾಳೆನೇ ಸ್ಟಿಚ್ ಮಾಡಿ ಕೊಡೋದನ್ನು ಫಾಲೋ ಮಾಡಿದ್ಲು ಬೇಗನೆ. ಅಂದರೆ ನಾವು ಸ್ಟಾರ್ಟಿಂಗ್ ಟೈಲರಿಂಗ್ ಕಲಿತಾಗ ಸ್ವಲ್ಪ ಜಾಸ್ತಿನೇ ನಾವು ಎಫರ್ಟ್ ಹಾಕಬೇಕಾಗತ್ತೆ. ಸ್ವಲ್ಪ ಕಸ್ಟಮರಿಗೆ ನಾಳೆ ಬಟ್ಟೆ ಕೊಡಿ ಅಂದರೆ ಇವತ್ತೇ ಕೊಟ್ಬಿಡೋದು. ಹಾಗೆ ಫಸ್ಟಿಗೆ ನಾವು ಈಗ ಸ್ಟಾರ್ಟಿಂಗ್ ಸ್ಟಿಚ್ ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ಕಲಿತು ಸ್ಟಿಚ್ ಮಾಡ್ತಾ ಇದ್ದಾರೆ ಅಂದರೆ, ಫಸ್ಟಿಗೆ ನೀವು ಕಸ್ಟಮರ್ ಫಸ್ಟ್ ಟೈಮ್ ನಿಮಗೆ ಪರಿಚಯ ಆಗಿರ್ತಾರೆ, ಅವರಿಗೆ ನೀವು ದುಡ್ಡೇ ಇಂಪಾರ್ಟೆಂಟ್ ಅಂತ ಹೇಳಿ ಕೊಡಬಾರ್ದು. ಯಾಕಂದರೆ ನೀವು ಸ್ಟಿಚ್ ಮಾಡಿ ಇನ್ನೂ ಕೊಟ್ಟಿರಲ್ಲ, ಅಷ್ಟು ದುಡ್ಡು ಇಷ್ಟು ದುಡ್ಡು, ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಹೇಳ್ಬಿಟ್ಟು ನೀವು ದುಡ್ಡಿನ ಹಿಂದೆ ಹೋಗಿ ಕೆಲಸ ಮಾಡಬಾರ್ದು. ಫಸ್ಟಿಗೆ ನೀವು ಕಸ್ಟಮರ್ನ ನೀವು ಫಸ್ಟಿಗೆ ಅವರನ್ನು ಚೆನ್ನಾಗಿ ಹೊಲ್ಕೊಟ್ಟು ಅವ್ರ ಮನಸ್ಸನ್ನು ಗೆಲ್ಲೋ ಅಂತ ಒಂದು ಆಗಬೇಕು. ಆಗ ಮಾತ್ರ ನಿಮಗೆ ಹೆಚ್ಚೆಚ್ಚು ಬಟ್ಟೆಗಳು ಬರುತ್ತೆ. ನೋಡಬೇಕು, ಫಸ್ಟಿಗೆ ಸ್ವಲ್ಪ ಕಡಿಮೆ ತಗೋಬೇಕು. ಈಗ ಅವಳು ಫಸ್ಟಿಗೆ ಅಲ್ಲಿ ಟೈಲರಿಂಗ್ ಬಟ್ಟೆ ಹೊಲ್ಕೊಡ್ತಾ ಇದ್ಲು, ಬಟ್ಟೆ ಅಂಗಡಿ ಎಲ್ಲರಿಗೂ ಬಟ್ಟೆ ಹೊಲ್ಕೊಡ್ತಾ ಇದ್ಲು. ಆಗ ಫಸ್ಟಿಗೆ ಅವಳು ಅಷ್ಟಾಗಿ ರೇಟನ್ನು ಹಾಕಿರಲಿಲ್ಲ. ಈಗ ಅವಳಿಗೆ ತುಂಬಾ ಡಿಮ್ಯಾಂಡ್ ಬಂದಿರೋದ್ರಿಂದ ಒಂದು ಬ್ಲೌಸ್ಗೆ 500 ರೂಪಾಯಿ ಸಹಿತ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಹಾಗಾಗಿ ಈಗ ಅವಳಿಗೆ ಅದೇ ಅಂಗಡಿಯಿಂದ ಪರಿಚಯ ಆಗಿ ಅವಳು ಅದೇ ಅಂಗಡಿಯಲ್ಲೇ ಕಡಿಮೆ ಬಟ್ಟೆ ದುಡ್ಡಿಗೆ ಹೊಲಿದು ಕೊಟ್ಟರು. ಈಗ ಹೊಸಬ್ರು ಪರಿಚಯ ಆಗ್ತಾ ತುಂಬಾ ಬಟ್ಟೆಗಳನ್ನು ಅಥವಾ ಅವಳು ಹೇಳಿರೋ ರೇಟಿಗೆ ಸ್ಟಿಚ್ ಮಾಡಿ ಕೊಡ್ತಾಯಿದ್ರು. ಅವರು ಒಬ್ಬರು ಟೈಲರ್ ಹತ್ರನೇ ಹೊಲಿಸ್ತಾ ಇದ್ರಂತೆ. ಅವರು ಏನು ಪ್ಯಾಟ್ರನ್, ಬೇರೆ ಪ್ಯಾಟ್ರನ್ ಯಾವುದು ಸ್ಟಿಚ್ ಮಾಡ್ತಾ ಇರಲಿಲ್ವಂತೆ, ಬರೀ ರೌಂಡ್ ನೆಕ್ಕು ಮತ್ತು ವಿ ಶೇಪು ಹಾಗೆ ಅಷ್ಟೇ ಹೊಲಿತಾ ಇದ್ರಂತೆ. ಈಗ ಯಾಸ್ಮಿನ್ ಅದ್ರ ಮೇಲೆ ಹೊಸ ಟ್ರೆಂಡ್ ಎಲ್ಲ ಅವಳು ಸ್ಟಿಚ್ ಮಾಡಿ ಕೊಟ್ಟ ಮೇಲೆ ತುಂಬಾ ಇಷ್ಟ ಆಗಿ ತುಂಬಾ ಕಸ್ಟಮರ್ ಬಂದಿದ್ದಾರೆ. ಮತ್ತು
ನೀವು ಮೊದಲನೇದಾಗಿ ನಿಮಗೆ ಎಲ್ಲ ಸೀಸನ್ನಲ್ಲೂ ಬಟ್ಟೆ ಬರಬೇಕು ಅಂತಂದರೆ ನೀವು ಸೀಸನ್ನಲ್ಲೂ ಆಗಿರ್ಬೋದು ಅನ್ಸೀಸನ್ನಲ್ಲೂ ಆಗಿರ್ಬೋದು ಕಸ್ಟಮರಿಗೆ ಆನ್ ಟೈಮಿಗೆ ಬಟ್ಟೆ ಕೊಡೋದು. ಅವರು ಕೊಡೋದಕ್ಕೆ ಹೇಳೋದಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಮುಂಚೆನೇ ನೀವು ಬಟ್ಟೆ ಕೊಟ್ಟರೆ ನಿಮಗೆ ಬಟ್ಟೆ ಅನ್ನೋದು ತುಂಬ ಬರುತ್ತೆ. ಹಾಗೆ ಟೈಲರಿಂಗ್ ಕೆಲಸದಲ್ಲೂ ಸಹಿತ ಇಂಪ್ರೂವ್ಮೆಂಟ್ ಆಗ್ಬೋದು. ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ದಿನಕ್ಕೆ 3 ಬ್ಲೌಸನ್ನು ಹೊಲಿದುಬಿಟ್ಟು ನೀವು 1000 ರೂಪಾಯಿ ಸಹಿತ ದುಡಿಬೋದು. ಹಾಗೆ ಮತ್ತು ಈಗ ಹೊಸದಾಗಿ ಸ್ಟಿಚ್ ಮಾಡ್ತಾ ಇರ್ತಾರೆ ಅಂದರೆ ಅವರು ಬಟ್ಟೆಗಳನ್ನು ಹಾಳು ಮಾಡೋದಿಲ್ಲ. ಮುಖ್ಯವಾಗಿ ಕಸ್ಟಮರು ತಪ್ಪಿರುತ್ತೆ. ಈಗ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಕೊಡುವಾಗ ಅಳತೆ ಅನ್ನೋದು ಕರೆಕ್ಟಾಗಿ ಕೊಡಬೇಕಾಗತ್ತೆ. ಅಳತೆ ಅನ್ನೋದು ಕರೆಕ್ಟಾಗಿ ಕೊಟ್ಟಿಲ್ಲ ಅಂದಾಗ ಸ್ಟಿಚ್ ಮಾಡೋರಿಗೂ ಸಹಿತ ಮಿಸ್ ಆಗುತ್ತೆ. ಮತ್ತು ನಾವು ನೋಡಿ ತುಂಬ ಸರ್ವಿಸ್ ಇರೋವಂಥ ನಾವು ಟೈಲರ್ಸ್ಗಳು ಏನು ಬ್ಲೌಸ್ಗಳನ್ನು ಅಷ್ಟಾಗಿ ಚೆಕ್ ಮಾಡಿ ಸ್ಟಿಚ್ ಮಾಡ್ತಾರಲ್ಲ. ನಾವೀಗ ಒಂದು ಸ್ಟಿಚ್ ಮಾಡ್ತಾ ಹೋಗ್ತೀವಿ, ಅದರಲ್ಲಿ ಸ್ವಲ್ಪ ಲೂಸು ಟೈಟು ಇರ್ಬೋದು. ಆದರೆ ಬಿಗಿನರ್ಸ್ ಕಲ್ತವ್ರಂತೂ ಕರೆಕ್ಟಾಗಿ ಇದೆಯಾ ಅಂತ 2-3 ಸರಿ ಚೆಕ್ ಮಾಡ್ತಾ ಇರ್ತಾರೆ. ಯಾಕಂದರೆ ಫಸ್ಟ್ ಹೊಲಿತಾ ಇರ್ತಾರಲ್ವ, ಏನಾದರೂ ತಪ್ಪಾದರೆ ಮತ್ತೆ ನಮಗೆ ಬಟ್ಟೆ ಕೊಡೋಲ್ಲ ಅನ್ನೋ ಯೋಚನೆ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾರೆ. ಹಾಗಾಗಿ ಬಟ್ಟೆ ಕೊಟ್ಟವರು ಸಹಿತ ಅಷ್ಟೇ, ಇವರು ಫಸ್ಟಿಗೆ ಸ್ಟಿಚ್ ಮಾಡ್ತಾ ಇರೋದು ಅಂತ ತುಂಬಾ ಅವರು ಸ್ಟಿಚಿಂಗಲ್ಲಿ ತಪ್ಪನ್ನು ಕಂಡುಹಿಡಿಯೋದಕ್ಕೆ ಶುರು ಮಾಡ್ತಾರೆ. ಮತ್ತು ನಾನು ಮತ್ತೊಂದು ಹೇಳೋದು ಏನು ಅಂದರೆ, ನೀವೀಗ ಬಿಗಿನರ್ಸ್ ಈಗ ಟೈಲರಿಂಗ್ ಕಲ್ತಿದ್ದೀರಾ, ನಾವು ಟೈಲರಿಂಗಲ್ಲಿ ಗ್ರೋ ಆಗಬೇಕು ಅಂತ ಹೇಳಿದ್ರೆ ನೀವು ಫಸ್ಟಿಗೆ ಒಳ್ಳೆ ರೀತಿಯಲ್ಲಿ ಅಂದರೆ ಒಂದು ಕಸ್ಟಮರ್ ಬಟ್ಟೆ ಕೊಟ್ಟರು ಅಂದರೆ ಅವರ ಸ್ಯಾರಿಗೆ ಜಿಗ್ಜಾಗ್ ಆಗಿರ್ಬೋದು, ಮತ್ತು ಬ್ಲೌಸ್ಗೆ ಓವರ್ಲಾಕ್ ಆಗಿರ್ಬೋದು, ಹಾಗೆ ನೀಟಾಗಿ ಐರನ್ ಮಾಡಿಕೊಡೋದನ್ನು ಮರಿಬೇಡಿ. ನಿಮ್ಮ ಬಟ್ಟೆ ಹೊಲಿದಿರೋ ಬಟ್ಟೆ ಕರೆಕ್ಟಾಗಿ ಕಸ್ಟಮರ್ಗೆ ಕೂರಬೇಕು ಮತ್ತು ಫಿಟ್ಟಿಂಗ್ ಆಗಿ ಇರಬೇಕು, ನೀಟಾಗಿ ಕಾಣಿಸ್ಬೇಕು ಅಂದರೆ ನೀವು ಕಡಿಮೆ ಒಂದು ಇನ್ವೆಸ್ಟ್ ಮಾಡಿಬಿಟ್ಟು ಒಂದು ಐರನ್ ಬಾಕ್ಸ್ ತೊಗೊಂಡು ಐರನ್ ಮಾಡಿ ಕೊಟ್ಟರೆ ತುಂಬಾ ನಿಮ್ಮ ಬಟ್ಟೆಗಳು ನೀಟಾಗಿ ಕಾಣುತ್ತೆ. ಸ್ಟಿಚಿಂಗ್ ಸಹಿತ ನೀಟಾಗಿ ಕಾಣಿಸುತ್ತೆ. ಐರನ್ ಮಾಡಿ ಕೊಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಮತ್ತು ಹಾಗೆ ಎಲ್ಲ ಸೀಸನಲ್ಲೂ ನನಗೆ ಬಟ್ಟೆ ಬರಬೇಕು ಅಂತ ಅಂದರೆ ಕಸ್ಟಮರ್ ಜೊತೆ ಒಳ್ಳೆ ಬಾಂಧವ್ಯನ ನೀವು ಇಟ್ಕೋಬೇಕಾಗತ್ತೆ. ಅವರು ಹೆಸರನ್ನು ಫಸ್ಟು ನೀವು ಸೇವ್ ಮಾಡಿಕೊಂಡು ಸ್ಟೇಟಸ್ ಗ್ರೂಪಿಗೆಲ್ಲ ನೀವು ಯಾವುದೇ ಬ್ಲೌಸನ್ನು ಸ್ಟಿಚ್ ಮಾಡಿದ್ರು ಸಹಿತ ಹಾಕಬೇಕಾಗತ್ತೆ. ಹಂಗೆ ಹಾಕಿದಾಗ ಅವ್ರಿಗೆ ನೀವು ಅಕಸ್ಮಾತ್ ಮರ್ತೋಗಿದ್ರು ಸಹಿತ ನಿಮ್ಮ ಸ್ಟೇಟಸಲ್ಲಿ ನೀವು ಹೊಲಿದಿರುವಂಥ ಬ್ಲೌಸನ್ನು ನೋಡಿದಾಗ ನೆನಪಾಗಿ ಕೊಡೋವಂಥ ಸಾಧ್ಯತೆ ತುಂಬಾ ಇರುತ್ತೆ. ಈಗ ನೋಡಿ, ನಾನು ಹೇಳೋದೇನು ಅಂದರೆ, ನೀವೀಗ ಟೈಲರಿಂಗ್ ಕಲ್ತಿದ್ದೀರಾ, ನಮ್ಗೆ ಯಾರೂ ಬಟ್ಟೆ ಕೊಡ್ತಾ ಇಲ್ಲ, ಸ್ಟಿಚಿಂಗು ಮಾಡ್ತೀನಿ ನಾನು, ಅವ್ರು ಹೇಳಿರೋ ರೀತಿಯೇ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳೋರಿಗೆ ಬಟ್ಟೆ ಯಾಕೆ ಬರಲ್ಲ ಅಂದರೆ ಅವರು ಆನ್ ಟೈಮ್ಗೆ ಕೊಟ್ಟಿರಲ್ಲ ಬಟ್ಟೆಗಳು. ನೀವು ಕರೆಕ್ಟಾಗಿ ಬ್ಲೌಸ್ಗಳನ್ನು ಕಸ್ಟಮರಿಗೆ ಅವರು ಹೇಳಿರೋ ಟೈಮ್ಗಿಂತ ಮುಂಚೆ ಕೊಟ್ರಿ ಅಂದರೆ ನೀವು ಬೇಗನೆ ಗ್ರೋತ್ ಆಗ್ತೀರ. ಮತ್ತು ಈಗ ಬಿಗಿನರ್ಸ್ ಕಲ್ತವ್ರು ಹೇಗೆ ಅಂದರೆ ಹೊಸ ಡಿಸೈನನ್ನು ಟ್ರೈ ಮಾಡಬೇಕು. ಸರ್ವಿಸ್ ಇರೋ ಟೈಲರ್ಗಿಂತನೂ ಏನೋ ಒಂದು ಡಿಫ್ರೆಂಟಾಗಿ ಮಾಡೋ ಥರ ಸ್ಟಿಚ್ ಮಾಡೋ ಥರ ಮಾಡಿದರೆ ನಿಮಗೆ ಕಸ್ಟಮರ್ ಬೇಗನೆ ಗ್ರೋ ಆಗ್ತಾರೆ. ಮತ್ತು ನೀವು ಹೆಚ್ಚಾಗಿ ಟೈಲರ್ಸ್ ಈಗ ಕಲಿತಾ ಇದ್ದೀರಾ ಅಂದರೆ ನಿಮಗೆ ಸ್ವಲ್ಪ ಟೈಮ್ ಇರುತ್ತೆ. ಅವರು ಏನು ಮಾಡಬೇಕು ಅಂತಂದರೆ ನಿಮಗೆ ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡು ನೀವು ಜನ ಜಾಸ್ತಿ ಎಲ್ಲಿ ಫಂಕ್ಷನ್ಗಳಿರುತ್ತೋ ಅಲ್ಲಿ ನೀವು ವೇರ್ ಮಾಡ್ಕೊಂಡೋಗಿ ಕೆಲವ್ರಿಗೆ ಹೇಳಬೇಕು, ಇದು ನಾನೇ ಸ್ಟಿಚ್ ಮಾಡಿರೋದು, ನಾನೀಗ ಟೈಲರಿಂಗ್ ಮಾಡ್ತೀನಿ, ಈ ರೀತಿ ಎಲ್ಲ ಸ್ಟಿಚ್ ಮಾಡ್ತೀನಿ, ಕೊಡೋದಿದ್ರೆ ಕೊಡಿ ಅಂತ ಹೇಳಿ ಸ್ಟಿಚ್ಚನ್ನು ಕೇಳಿ. ಫಸ್ಟು ನೀವು ಕೇಳಬೇಕು. ಆಮೇಲೆ ನಿಮಗೆ ಕೇಳೋದು ಬೇಡ, ಅವರೇ ಬಂದುಬಿಟ್ಟು ಕೊಡ್ತಾರೆ. ಒಬ್ಬರು ನಿಮಗೆ ಒಳ್ಳೆ ಕಸ್ಟಮರ್ ಸಿಕ್ಕಿದ್ರು ಅಂದರೆ ಅವರು ನಿಮಗೆ ತುಂಬ ಜನ ಕಸ್ಟಮರ್ನ ಹಿಡಿದು ಕೊಡ್ತಾರೆ. ಅದಕ್ಕೆ ಸಾಕ್ಷಿ ಯಾಸ್ಮಿನ್ ಅನ್ಬೋದು. ಮತ್ತು ಹಾಗೆ ನೀವು ಈ ರೀತಿ ಎಲ್ಲ ಸ್ಟಿಚ್ ನಾನು ಹೇಳಿರೋಂಥ ಸ್ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಸ್ಟಿಚ್ಚನ್ನು ಮಾಡ್ತಾ ಇರ್ತೀರ. ಆದರೆ ಮುಖ್ಯವಾಗಿ ನೀವು ಏನು ಮಾಡ್ತಾ ಇರ್ತೀರ ಅಂದರೆ ಆಲಸ್ಯತನ ಯಾವತ್ತೂ ಬೇಡ. ನಿಮಗೊಂದು ಬಟ್ಟೆ ಬರ್ತಿದೆ ಅಂತಂದರೆ ನೀವು ಅದನ್ನು ಸ್ಟಿಚ್ ಮಾಡಿ ಕಸ್ಟಮರಿಗೆ ಕೊಡೋ ತನಕ ನಿಮಗೆ ಒಂದು ನಿದ್ದೆ ಬರ್ತಾ ಇರಬಾರ್ದು. ಆ ರೀತಿ ನೀವು ಕೆಲಸ ಮಾಡ್ತಾ ಇರಬೇಕು. ಫಸ್ಟಿಗೆ ನಾವು ಆ ರೀತಿ ಕೆಲಸ ಮಾಡಿ ಒಂದು 2 ವರ್ಷ ನೀವು ಟೈಲರಿಂಗಲ್ಲಿ ಕೆಲಸ ಮಾಡಿದ್ರೆ ನೆಕ್ಸ್ಟು ನಿಮಗೆ ಕಸ್ಟಮರು ತುಂಬಾ ಇವರೇ ನಮಗೆ ಸೆಟ್ ಆಗಿಬಿಟ್ಟಿದ್ದಾರೆ ಅನ್ನೋ ಥರ ಆಗಿಬಿಟ್ರೆ ಅವರು ಎಲ್ಲೂ ಹೋಗೋದಿಲ್ಲ, ನಿಮಗೋಸ್ಕರ ಕಾದ್ಬಿಟ್ಟು ಸ್ಟಿಚ್ ಮಾಡಿ ಕೊಡ್ತಾರೆ. ಆದರೆ ಸೀಸನಲ್ಲಿ ಹಾಗಾಗೋಲ್ಲ. ನಿಮಗೋಸ್ಕರ ಕಾಯುವಂಥ ಕಸ್ಟಮರು ತುಂಬಾ ಕಡಿಮೆ ಇರ್ತಾರೆ. ಸೀಸನಲ್ಲಿ ನೀವು ನೋಡ್ಕೊಳ್ಳಿ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಯಾವುದೇ ಟೈಲರ್ ಆದರೂ ಅಷ್ಟೇ ಸೀಸನಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ನಮ್ಮ ಏನೇ ಸ್ವಂತ ಕೆಲಸಗಳಿದ್ರು ಸಹಿತ ಬಿಟ್ಬಿಟ್ಟು ಕಸ್ಟಮರಿಗೆ ಕರೆಕ್ಟು ಟೈಮ್ಗೆ ಬಟ್ಟೆಗಳನ್ನು ಕೊಟ್ಟಾಗ ಅವರು ಸ್ಟಿಚ್ ಮಾಡಿಸೋದಲ್ಲದೆ ಅವರ ಜೊತೆಗೆ ನಿಮಗೆ ಹೆಚ್ಚೆಚ್ಚು ಕಸ್ಟಮರ್ನ ಸ್ಟಿಚ್ ಮಾಡೋದಕ್ಕೆ ಕರ್ಕೊಂಬರ್ತಾರೆ. ಮತ್ತು ಟೈಲರ್ಸ್ಗಳೀಗ ಬಿಗಿನರ್ಸ್ ಸ್ಟಿಚ್ ಮಾಡ್ತಾ ಇದ್ದೀರ ಅಂದರೆ ಯಾವುದಾದ್ರೂ ಒಬ್ಬರು ನಿಮಗೆ ಟೀಚರ್ ಪರಿಚಯ ಆದರೆ ಸಾಕು. ಟೀಚರ್ಸ್ ಎಲ್ಲ ಜಾಸ್ತಿ ಸ್ಯಾರಿನ ವೇರ್ ಮಾಡ್ತಾ ಇರ್ತಾರೆ. ಅವರು ನಿಮಗೆ
ಬ್ಲೌಸ್ ಏನಾದರೂ ಕರೆಕ್ಟ್ ಆಯಿತು ಅಂದರೆ ತುಂಬ ಜನಕ್ಕೆ ಅವ್ರಿಗೆ ಫ್ರೆಂಡ್ಸ್ ಸರ್ಕಲ್ ತುಂಬಾ ಇರುತ್ತೆ ಟೀಚರ್ಸ್ಗಳಿಗೆ, ಅವರು ನಿಮಗೆ ತುಂಬ ಜನಕ್ಕೆ ಹೇಳಿ ಬಟ್ಟೆ ಬರೋ ಹಾಗೆ ಮಾಡ್ತಾರೆ. ಹಾಗೆ ನೀವು ಯಾರೆಲ್ಲ ಟೈಲರ್ಸ್ ಇದ್ದೀರಾ, ನಿಮ್ಮ ಹತ್ರ ಟೈಲರಿಂಗ್ ಮಿಷನ್ ಇದೆಯಾ, ನೀವು ಮನೇಲಿ ಸ್ಟಿಚ್ ಮಾಡ್ತೀರಿ ಅಥವಾ ಶಾಪಲ್ಲಿ ಸ್ಟಿಚ್ ಮಾಡ್ತೀರಿ, ನೀವು ಪ್ರತಿ ಅಮಾವಾಸ್ಯೆಗೂ ಒಂದು ಟೈಲರಿಂಗ್ ಮಿಷನಿಗೆ ಒಂದು ಪೂಜೆಯನ್ನು ಮಾಡೋದಂತೂ ತಪ್ಪಿಸ್ಬೇಡಿ. ಯಾಕಂದರೆ ನೀವು ತಿಂಗಳ ಪೂರ್ತಿ ಕೆಲಸ ಮಾಡಿ ಏನೂ ಬೇಜಾರ ಇಲ್ಲ. ತಿಂಗಳ ಪೂರ್ತಿ ನೀವು ಬೇಕಿದ್ರೆ ಕಟ್ ಪೀಸ್ ಬಟ್ಟೆಗಳನ್ನು ನೀವು ಶಾಪಲ್ಲೇ ಇಟ್ಕೊಳ್ಳಿ. ಆದರೆ ತಿಂಗಳಿಗೆ ಒಂದು ದಿವಸ ಆದರೂ ಅಂದರೆ 2 ದಿನ ಅಮಾವಾಸ್ಯೆಗೆ ಇದ್ದಾಗಲೇ ನಿಮ್ಮ ಶಾಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಪಾಸಿಟಿವ್ ಎನರ್ಜಿ ಬರೋದಕ್ಕೆ ನೀವೊಂದು ಟೈಲರಿಂಗ್ ಮಿಷನ್ಗೆ ಪೂಜೆ ಮಾಡಿ. ಗ್ಯಾರಂಟಿ ನೋಡಿ. ಹಾಗೇನಾದರೂ ನಿಮಗೆ ಟೈಲರಿಂಗ್ ಮಿಷನ್ಗೆ ನಾನು ಹೇಗೆ ಪೂಜೆ ಮಾಡೋದು ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಅಂದರೆ ಈ RG ಟೈಲರಿಂಗ್ ಕ್ಲಾಸ್ ವಿಡಿಯೋದಲ್ಲೇ ನಾನು ಟೈಲರಿಂಗ್ ಮಿಷನ್ ಪೂಜೆನ ಮಾಡೋದನ್ನು ವಿಡಿಯೋ ತುಂಬ ಹಾಕಿದ್ದೀನಿ. ಪ್ರತಿ ಅಮಾವಾಸ್ಯೆಗೂ ಒಂದೊಂದು ರೀತಿ ಪೂಜೆ ಮಾಡೋದನ್ನು ಹಾಕಿದ್ದೀನಿ. ನಿಮಗೆ ಮನಸ್ಸಿಗೆ ಅದು ಅಡ್ಡಿಲ್ಲ, ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಸರಿ ಆಗುತ್ತೆ ನಮ್ಮ ಟೈಲರಿಂಗ್ ಅಂತ ಅನಿಸಿದ್ರೆ ನೀವು ಆ ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡ್ಬೋದು. ಖಂಡಿತವಾಗ್ಲೂ ನಿಮಗೆ ವರ್ಕ್ ಆಗುತ್ತೆ. ಮತ್ತೊಂದು ಹೇಳೋದು ಫ್ರೆಂಡ್ಸ್, ನಿಮಗೆ ಎಷ್ಟೇ ಟೈಮು ಸ್ಟಿಚ್ಚಿಂಗಿಗೆ ಕೊಟ್ಟರು ಸಹಿತ ನೀವು ಸ್ಟಿಚ್ಚಿಂಗ್ ಮಾಡೋ ಜಾಗ ಆಗಿರ್ಬೋದು, ಸ್ಟಿಚ್ಚಿಂಗ್ ಮಾಡೋ ರ್ಯಾಕು ಮತ್ತು ಟೈಲರಿಂಗ್ ಮಿಷನ್ ಆಗಿರ್ಬೋದು ಆದಷ್ಟು ಕ್ಲೀನ್ ಮಾಡಿ ಇಟ್ಕೊಂಡು ಒಂದು ಸ್ಟೆಪ್ ಬೈ ಸ್ಟೆಪ್ ನೀವು ಜೋಡಿಸಿಟ್ಕೊಂಡು ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದನೂ ಸಹಿತ ನೀವು ಬೇಗ ಸ್ಟಿಚ್ ಮಾಡ್ಬೋದು. ಕಸ್ಟಮರಿಗೆ ಬೇಗನೆ ಕೊಡ್ಬೋದು. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಅವರಿಗೆ ಇನ್ನೂ 1 ಗಂಟೆ ಇದೆ, ಈಗ ಕಸ್ಟಮರ್ ಫೋನ್ ಮಾಡಿ ಇಲ್ಲ ನನಗೆ ನಾಳೆನೇ ನಾವು ಫಂಕ್ಷನಿಗೆ ಹೊರಟ್ವಿ ಅಂತ ಅಂದಾಗ ಗಡಿಬಿಡಿಯಿಂದ ಬಟ್ಟೆಗಳನ್ನು ತೆಗೆದುಬಿಟ್ಟು ಸ್ಟಿಚ್ ಮಾಡಿ ಕೊಡ್ತಾರೆ. ಆಗಲೂ ಸಹಿತ ಬಟ್ಟೆಗಳನ್ನು ಹಾಳು ಮಾಡೋವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಹೇಳೋದು, ನಿಮಗೆ ಕಸ್ಟಮರ್ ಬಟ್ಟೆ ಕೊಟ್ಟರು ಆ ಬಟ್ಟೆ ಕಸ್ಟಮರಿಗೆ ನೀವು ತಲುಪೋವರೆಗೂ ನಿಮಗೆ ಒಂದು ಜವಾಬ್ದಾರಿ ಇರಬೇಕು. ಅವರು ಕೊಟ್ಟ ತಕ್ಷಣವೇ ನೀವು ಲೈನಿಂಗ್ ಪೀಸ್ ಬೇಕಾ ಅದನ್ನು ತರಿಸಿ ಇಟ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡೋದು, ಮತ್ತು ಟೈಮ್ ಇದ್ದಾಗ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳೋದು, ಅದಕ್ಕೆ ದಾರ ಇದೆಯಾ, ಪ್ರತಿಯೊಂದು ಲೈನಿಂಗ್ ಇದೆಯಾ ಎಲ್ಲದನ್ನು ಸೆಟ್ ಮಾಡಿ ಇಟ್ಕೊಂಡ್ರೆ ನೀವು ತಕ್ಷಣ ಕಸ್ಟಮರ್ ಈಗ ಬೇಕು ಅರ್ಧ ಗಂಟೆಯಲ್ಲಿ ಅಂದಾಗ ನೀವು ಗಡಿಬಿಡಿಯಿಂದ ಸ್ಟಿಚ್ ಮಾಡಿಕೊಟ್ಟು ಬಟ್ಟೆಗಳನ್ನು ಹಾಳು ಮಾಡೋದಕ್ಕಿಂತ ನೀವು ಅವರು ಬಟ್ಟೆ ಕೊಟ್ಟ ತಕ್ಷಣ ಆ ಬಟ್ಟೆ ಮೇಲೆ ಒಂದು ನಾವು ಹೇಗೆ ಸ್ಟಿಚ್ ಮಾಡಬೇಕು, ಈ ಬಟ್ಟೆಗಳು ಯಾವ ರೀತಿ ಸ್ಟಿಚ್ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ನೀವು ಅದ್ರ ಬಗ್ಗೆ ಗಮನ ಕೊಟ್ಟು ಇಟ್ಕೊಂಡ್ರೆ ನಿಮಗೆ ಬ್ಲೌಸ್ಗಳು ಯಾವುದು ಹಾಳಾಗಲ್ಲ. ಈಗ ಒಬ್ಬೊಬ್ಬರು ಇರ್ತಾರೆ ಹೇಗಂದರೆ ಕೊಟ್ಟಾಗ ಸುಮ್ಮನೆ ತೆಗೆದು ಇಟ್ಕೊಳ್ತಾರೆ. ಆ ಕಸ್ಟಮರ್ ಫೋನ್ ಮಾಡಿ ಇಲ್ಲ ನಾಳೆ ಬೇಕು ನನಗೆ ಮಧ್ಯಾಹ್ನ ಬೇಕು ಅಂದಾಗ ಆ ಬಟ್ಟೆಗಳನ್ನು ತೆಗೆದುಬಿಟ್ಟು ಹಾಗೆ ಹೊಲಿದು ಕೊಟ್ಟರೆ ನಿಮಗೆ ಒಂದು ಕಸ್ಟಮರ್ ಹೋಗೋದಲ್ಲದೆ ಒಬ್ಬರು ಕಸ್ಟಮರ್ ಬಟ್ಟೆನ ನೀವು ಹಾಳು ಮಾಡಿಕೊಟ್ರೆ ಅವರು 10 ಕಸ್ಟಮರು ನಿಮ್ಮ ಹತ್ರ ಬರದೇ ಇರೋ ಹಾಗೆ ಮಾಡ್ತಾರೆ. ಅದೇ ನೀವು ಒಂದು ಕಸ್ಟಮರಿಗೆ ಬಟ್ಟೆನ ತುಂಬ ಚೆನ್ನಾಗಿ ಹೊಲಿದು ಕೊಟ್ಟರೆ ಅವರು 10 ಜನ ಕಸ್ಟಮರ್ ಬರೋ ಹಾಗೆ ಮಾಡ್ತಾರೆ. ಆದರೆ ನಾನು ಹೇಳೋದೇನೋ ಗಮನ ಕೊಟ್ಟು ಟೈಲರಿಂಗ್ ಯಾರೆಲ್ಲ ಕಲ್ತಿದ್ದೀರಾ, ನಮಗೆ ತುಂಬ ಬಟ್ಟೆಗಳು ಬರಬೇಕು ಅಂತಂದರೆ ಗಮನ ಕೊಟ್ಟು ನಾನು ಹೇಳಿರೋಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಯಾಕಂದರೆ ಕೆಲವರು ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಟೈಲರಿಂಗ್ ನಮಗೆ ಬಟ್ಟೆ ಬರಬೇಕು ನಾವು ಹಂಗೆ ಹೊಲ್ಕೊಡ್ತೀವಿ ಅನ್ನೋ ಥರನೂ ಸಹಿತ ತುಂಬ ಜನ ಟೈಲರ್ಸ್ ಇರ್ತಾರೆ. ಆ ರೀತಿ ಯಾವತ್ತೂ ಮಾಡಬೇಡಿ. ಯಾಕಂದರೆ ನಿಮಗೆ ಈ ಸೀಸನಲ್ಲಿ ಹೇಗೆ ಹೊಲಿದ್ರೂ ಹಾಗೆ ಬಟ್ಟೆ ಕೊಡುವಂಥ ಕಸ್ಟಮರ್ ಇರ್ಬೋದು. ಆದರೆ ಸೀಸನಲ್ಲೂ ಸಹಿತ ನಾವು ಕೆಲಸ ಮಾಡಬೇಕು, ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿ ಇತ್ತು ಅಂದರೆ ನೀವು ಬಟ್ಟೆಗಳನ್ನು ಎಷ್ಟೇ ನಿಮಗೆ ಬಟ್ಟೆಗಳಿರಲಿ, ತುಂಬ ಬ್ಯುಸಿ ಇರಲಿ, ಯಾವುದೇ ಕಸ್ಟಮರ್ ಆಗಿರಲಿ ನೀಟಾಗಿ ಬಟ್ಟೆ ಹೊಲ್ಕೊಡಿ. ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಕೊಡ್ದೇ ಕಸ್ಟಮರ್ ತಪ್ಪು ಮಾಡಿದ್ರು ಅಂದರೆ ಅದಕ್ಕೆ ನಾವು ಭಯ ಪಟ್ಕೊಳೋದು ಬೇಡ. ಈ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಅಳತೆ ಬ್ಲೌಸು ನೆಟ್ಟಿಗೆ ಹಾಕೇ ನೋಡಿರೋದಿಲ್ಲ, ಕರೆಕ್ಟ್ ಇದೆ ಅಂತ ಕೊಡ್ತಾರೆ. ಆಮೇಲೆ ಹೊಸ ಬ್ಲೌಸ್ ಹೊಲಿದ್ರ ಮೇಲೆ ಅವ್ರ ಬ್ಲೌಸ್ಗಳನ್ನು ಹಾಕಿ ನೋಡಿ ಹಂಗಾಯಿತು ಹಿಂಗಾಯಿತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಕಸ್ಟಮರ್ ಬಟ್ಟೆ ಕೊಟ್ಟಾಗ ಅಳತೆ ಬ್ಲೌಸ್ ಎಲ್ಲ ಕರೆಕ್ಟಾಗಿದೆಯಾ, ನೀವು ಅಳತೆ ಬ್ಲೌಸ್ ಕೊಟ್ಟಿರೋ ತಪ್ಪಾದರೆ ನಾವು ಸ್ಟಿಚ್ ಮಾಡೋದು ತಪ್ಪಾಗತ್ತೆ ಅಂತ ಹೇಳಿ ನೀವು ಕಸ್ಟಮರ್ಗೆ ಹೇಳಬೇಕಾಗತ್ತೆ. ಹಾಗೆ ಮೈ ಅಳತೆ ತಗೊಂಡು ಸಹಿತ ಸ್ಟಿಚ್ ಮಾಡ್ಬೋದು. ಆ ರೀತಿ ಮೈ ಅಳತೆ ತಗೊಂಡು ಸ್ಟಿಚ್ ಮಾಡಬೇಕು ಅಂದರೆ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲೂ ಸಹಿತ ಕೆಲವೊಂದು ವಿಡಿಯೋಗಳನ್ನು ಹಾಕಿದ್ದೀನಿ. ಹಾಗೆ ನೀವು ಪಾಸಿಟಿವ್ ಆಗಿ ಒಂದು ಶಾಪಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು ಟೈಲರಿಂಗ್ ಕೆಲಸನ ಮಾಡಬೇಕು. ನನಗೆ ಟೈಲರಿಂಗ್ ಕೆಲಸಕ್ಕೆ ಕೂತ್ರೆ ಸಾಕು ನಿದ್ದೆ ಬರುತ್ತೆ, ಟೈಲರಿಂಗ್ ಕೆಲಸಕ್ಕೆ ಕೂತ್ರೆ ಸಾಕು ತಲೆನೋವು ಬರುತ್ತೆ, ನನಗೆ ಯಾಕೋ ಇಂಟ್ರೆಸ್ಟೇ ಬರಲ್ಲ ಅನ್ನೋಂಗಿದ್ರೆ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ತುಂಬ ವೀಡಿಯೋಸ್ ಇದೆ. ನೀವು ಒಂದು ಮೋಟಿವೇಶನ್ ಆಗೋದಕ್ಕೆ, ಹಾಗೆ ನಿಮಗೆ ಯಾಕೆ ಆ ರೀತಿ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ವಿಡಿಯೋನ ಚೆಕ್ ಮಾಡಿಬಿಟ್ಟು ನೋಡ್ಬೋದು. ಹಾಗೆ ನಾವು ಕೂತು ಕೆಲಸ ಮಾಡ್ತಾ ಇರ್ತೀವಿ. ಹಾಗೆ ನಮ್ಮ ಮನೆಗೂ ಸಹಿತ ತುಂಬ ಜನ ಕಸ್ಟಮರು ಶಾಪಿಗಾಗಿರ್ಬೋದು ಮನೆಗಾಗಿರ್ಬೋದು ಬರ್ತಾರೆ. ಇದು ಕಣ್ಣು ದೃಷ್ಟಿಯಿಂದನೂ ಸಹಿತ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆ ಪ್ರಾಬ್ಲಮಿಗೆಲ್ಲ ಸೊಲ್ಯೂಷನ್ ಬೇಕು ಅಂದರೆ ನಮ್ಮ
ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ವಿಡಿಯೋಸ್ ಇದೆ, ಚೆಕ್ ಮಾಡಿ ನೋಡಿ. ಹಾಗೆ ನಾನು ಇವತ್ತು ಹೇಳಿರೋ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ನೀವು ಸ್ಟಿಚ್ಚಿಂಗನ್ನು ಮಾಡಿ. ಆಗ ನಿಮಗೆ ತುಂಬ ಜನ ಕಸ್ಟಮರು ಬಟ್ಟೆನ ತಂದು ಕೊಡ್ತಾರೆ. ಆದರೆ ಕಸ್ಟಮರ್ಗೆ ನೀವು ಕರೆಕ್ಟ್ ಟೈಮಿಗೆ ಬಟ್ಟೆ ಕೊಟ್ಟು ಫಿಟ್ಟಿಂಗ್ ಕರೆಕ್ಟಾಗಿ ಸ್ಟಿಚ್ ಮಾಡಿ ಕೊಟ್ರಿ ಅಂದರೆ ನೀವು ಜನ ಇಲ್ಲದೆ ಇರೋ ಜಾಗದಲ್ಲಿ ಸಹಿತ ಹೊಲಿತಾ ಇದ್ರು ಸಹಿತ, ಅಂದರೆ ಮನೆಯಲ್ಲಿ ಯಾವುದೇ ಮೂಲೆಯಲ್ಲಿ ಯಾವುದೇ ಏರಿಯಾದಲ್ಲಿ ಸ್ಟಿಚ್ ಮಾಡಿದ್ರು ಸಹಿತ ನಿಮ್ಮ ಫೋನ್ ಕಾಂಟ್ಯಾಕ್ಟ್ ಇಟ್ಕೊಂಡು ಕಸ್ಟಮರ್ ಬಂದು ಬಟ್ಟೆ ಕೊಡ್ತಾರೆ. ನೀವು ಹೆಂಗಾತ ಹಾಗೆ ಬಟ್ಟೆ ಸ್ಟಿಚ್ ಮಾಡಿ ಕೊಡ್ತಾ ಇದ್ರಿ, ಬಟ್ಟೆಗಳನ್ನೆಲ್ಲ ಹಾಳು ಮಾಡಿ ಕೊಡ್ತಾ ಇದ್ರಿ ಅಂದರೆ ನೀವು ಸಿಟಿ ಒಳಗಡೆ ಶಾಪ್ ಇಟ್ಟರು ಸಹಿತ ನಿಮಗೆ ಯಾವುದೇ ಥರ ಕಸ್ಟಮರ್ ಬರಲ್ಲ. ಯಾಕಂದರೆ ನಾವು ಅಷ್ಟೆಲ್ಲ ರೇಟ್ ಕೊಟ್ಟು ಸೀರೆ ತೊಗೊಂಡಿರ್ತೀವಿ, ಇವ್ರ ಹತ್ರ ಕೊಟ್ಟು ಹಾಳಾಗಬೇಕಾ ಬ್ಲೌಸಿಗೆ ಅಂತ ಹೇಳ್ಬಿಟ್ಟು ಅಂತ ಇರ್ತಾರೆ. ಹಾಗೆ ನೀವು ಟೈಲರಿಂಗ್ ಶಾಪಲ್ಲಿ ಸ್ಟಿಚಿಂಗ್ ಮಾಡೋದಕ್ಕೆ ಯಾರನ್ನಾದರೂ ಕರ್ಕೊಂಡಿದ್ದೀರಾ ಅಂತಂದರೂ ಸಹಿತ ಅವರು ಸ್ಟಿಚಿಂಗ್ ಮಾಡಿರೋ ಬಟ್ಟೆಗಳನ್ನು ಒಂದು ಸತಿ ಚೆಕ್ ಮಾಡಿಬಿಟ್ಟು ಕಸ್ಟಮರ್ಗೆ ಕೊಡಿ. ಈ ರೀತಿಯೆಲ್ಲ ಮಾಡೋದ್ರಿಂದ ಶಾಪು ಅಥವಾ ಟೈಲರಿಂಗ್ ಬಿಸ್ನೆಸ್ ಅನ್ನೋದು ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಇವತ್ತು ಹೇಳಿರೋ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಸ್ಟಿಚ್ ಮಾಡಿ ಕಟ್ಟಿಂಗ್ ಮಾಡಿ. ಹಾಗೆ ಟೈಲರಿಂಗಲ್ಲಿ ನೀವು 1 ವರ್ಷದಲ್ಲೇ ಸಹಿತ ಗ್ರೋ ಆಗ್ಬೋದು, ತುಂಬಾ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಬಾಯ್.